ಮೊದಲ ವಿಜಯದ ಖುಷಿಯನ್ನ ಅನುಭವಿಸ್ತಾ ಇರುವಂತಹ ನಟ ದರ್ಶನ್, ಜೈಲು ಹಕ್ಕಿ ನಟ ದರ್ಶನ್ ಈಗ ಉಸಿರಾಡಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಮೊದಲ ಹಂತದ ವಿಜಯದ ಖುಷಿಯಲ್ಲಿ ಕೊಲೆ ಆರೋಪಿ ದರ್ಶನ್, ಜೈಲು ಹಕ್ಕಿ ನಟ ದರ್ಶನ್ ಈಗ ಸ್ವತಂತ್ರವಾಗಿ ಉಸಿರಾಡುವ ಅವಕಾಶವನ್ನ ಮಾಡಿಕೊಡಲಾಗಿದೆ. ತಿಂಗಳ ಬಳಿಕ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿ ನಿಂತ ದರ್ಶನ್ ಬ್ಯಾರಕ್ನಿಂದ ಹೊರಬಂದು ಓಡಾಡಿದ ಕಿಲ್ಲಿಂಗ್ ಸ್ಟಾರ್. ನಟ ದರ್ಶನ್ಗೆ ನಿನ್ನೆಯೇ ಸಿಕ್ಕಿದೆ ತಲೆ ದಿಂಬು ಮತ್ತು ಜಂಖಾನ. 1 ತಿಂಗಳ ನಂತರ ದರ್ಶನ್ ಮೊಗದಲ್ಲಿ ತುಸು ನೆಮ್ಮದಿ ಕಾಣ್ತಾ ಇದೆ. ಪರಿಪೂರ್ಣ ಅಲ್ಲದೆ ಇದ್ದರು ಕೋರ್ಟ್ ಆದೇಶದ ಮೇಲೆ ದರ್ಶನ್ಗೆ ಸಿಕ್ತು ಸವಲತ್ತುಗಳು. ಜೈಲು ಕೈಪಿಡಿಯ ಅನುಸಾರವೇ ನಟ ದರ್ಶನ್ಗೆ ಸವಲತ್ತು. ಮೊದಲ ವಿಜಯದ ಖುಷಿ ಅನುಭವಿಸುತ್ತಿರುವ ನಟ ದರ್ಶನ್ ಜೈಲು ಕೈಪಿಡಿ ಯಾಕಂತ ಕೇಳಿದ್ರೆ, ನ್ಯಾಯಾಲಯ ಆದೇಶ ಕೊಟ್ಟಿರುತ್ತೆ. ಆ ಆದೇಶವನ್ನು ಪರಿಪೂರ್ಣವಾಗಿ ಪಾಲಿಸಬೇಕು. ಅದು ಭಾರತದ ಯಾವುದೇ ರಂಗ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಆದರೆ ಕೆಲವೊಮ್ಮೆ ಒಳಗೊಳಗೆ ಪಾಲಿಸದೆಯೂ ಇರಬಹುದು. ಹಾಗಾಗಿ ಜೈಲಾಧಿಕಾರಿಗಳ ಜೊತೆ ಕೈಯಲ್ಲೇ ಬರೆಸಿರ್ತಾರೆ, ಇದಕ್ಕೆಲ್ಲ ನೀವು ಬದ್ಧರು ಅಂತ ಹೇಳಿ ಬರಿಬೇಕು ಅಂತ. ನಟ ದರ್ಶನ್ಗೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಕೊಡಲಾಗಿದೆ. ಅದರ ಅರ್ಥ ಹೋಗಬಹುದಾದಂಥ ಅವಕಾಶಗಳನ್ನು ಕೊಟ್ಟಿಲ್ಲ. ಆ ಮನುಷ್ಯ ದಿಂಬು ಕೇಳಿದ್ದ, ಆ ದಿಂಬನ್ನು ಕೊಡ್ತು. ಆ ಮನುಷ್ಯ ಕೊರೆಯುವ ಚಳಿಗೆ ದಪ್ಪನೆಯ ಬ್ಲ್ಯಾಂಕೆಟ್ ಕೇಳಿದ್ರು, ಅದನ್ನು ಕೂಡ ಕೊಡಲಾಯಿತು. ಸೆಲ್ಲಲ್ಲೇ ಎಷ್ಟು ದಿನ ಅಂತ ಕೂತಿರೋ ಜಾಗದಲ್ಲಿ ನಮಗೆ ಅರ್ಧ ಗಂಟೆ ಬುಲೆಟಿನ್ನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಮನುಷ್ಯ ಇನ್ನೆಂಗೆ ಕೂತ್ಕೊತಾನೆ? ದಪ್ಪನೆಯ ಬ್ಲ್ಯಾಂಕೆಟು ಅಥವಾ ಸೆಲ್ ಸ್ವಲ್ಪ ಡೋರ್ ಓಪನ್ ಮಾಡಿದ್ರೆ ಹೊರಗಡೆ ಸ್ವಲ್ಪ ತಿರುಗಾಡ್ಕೊಂಡು ಬರ್ತೀನಿ ಅನ್ನೋ ಒಂದು ಮನವಿ ಇತ್ತು. ಅದನ್ನು ಕೂಡ ಕೊಡಲಾಯಿತು. ಜೈಲಾಧಿಕಾರಿಗಳು ಫುಡ್ಗಳನ್ನು ಬಿಸಾಕ್ತಾರೆ, ಎಸಿತಾರೆ. ಆ ತರಹದ ಸ್ಥಿತಿಗತಿಗಳು ಜೈಲಲ್ಲಿ ಇರೋದಿಲ್ಲ. ಅದರಲ್ಲೂ ಕೂಡ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಒಳ್ಳೆ ಅಡ್ವೊಕೇಟನ್ನು ಹಿಡಿದವ್ರೆ, ಆ ಅಡ್ವೊಕೇಟ್ ಹೇಳಿರೋ ಸಲಹೆಯನ್ನು ಪಾಲಿಸಿದವ್ರೆ ದರ್ಶನ್. ಸೊ ಭಾವನಾತ್ಮಕವಾಗಿ ನ್ಯಾಯಾಲಯವನ್ನು ಸೆಳೆಯುವಂಥ ಪ್ರಯತ್ನ ಅದರಲ್ಲಿತ್ತೋ ವಿ ಡೋಂಟ್ ನೋ. ಬಟ್ ಎಸಿತಾ ಇದ್ರು ತಟ್ಟೆಗಳನ್ನು, ಈಗ ಎಸೆಯೋದಿಲ್ಲ, ಮೆತ್ತಗೆ ಬಂದಿಡ್ತಾರೆ. ದರ್ಶನ್ ಬಂದು ತಿನ್ಕೊಂಡು ಹೋಗಪ್ಪ ಅಂತೇಳಿ. ಸೊ ಈ ತರಹದ ಸಣ್ಣ ಸಣ್ಣ ಮೂಲಭೂತ ಸೌಕರ್ಯಗಳು ಮಾತ್ರ ಸಿಕ್ಕಿರುವಂತಹದ್ದು. ಅದರ ಅರ್ಥ ರಾಜಾತಿಥ್ಯಕ್ಕೆ ಅಥವಾ ರಾಜ ಆತಿಥ್ಯಕ್ಕೆ ಸನಿಹವಾಗುವಂಥ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ. ಕೈಕಾಲು ಒತ್ತೋದಕ್ಕೆ ಯಾರೂ ಬರೋದಿಲ್ಲ. ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದಕ್ಕೂ ಯಾರೂ ಬರೋದಿಲ್ಲ. ಸಿಗರೇಟು, ಬೀಡಿ, ತಂಬಾಕು, ಗುಟ್ಕಾ ಸಿಗೋದಿಲ್ಲ. ಕ್ಯಾಂಟೀನ್ಗಳಿಗೆ ನಿಶ್ಚಿತ ಅವಧಿಯಲ್ಲಿ ಹೋಗಬಹುದಾದ ಅವಕಾಶಗಳಿರ್ತಾವೆ. ಆದರೆ ಎಲ್ರಿಗೂ ಪರಿಚಯ ಆಗಿರತಕ್ಕಂತಹ ದರ್ಶನ್ ಕ್ಯಾಂಟೀನಿಗೆ ಹೋದರೆ ಅಲ್ಲೊಂದು ಬನ್ ಖರೀದಿ ಮಾಡಿ ಸೆಲ್ಲಿಗೆ ಬರುವಷ್ಟರಲ್ಲಿ ಎಲ್ಲ ಫ್ಯಾನ್ಸಿಗಳು, ಖೈದಿಗಳೇ ಮುತ್ಕೊಳ್ತಾರೆ. ಹಾಗಾಗಿ ಆತ ಕ್ಯಾಂಟೀನಿಗೆ ಹೋಗೋದಕ್ಕೂ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಆತ ಇಚ್ಛೆ ಪಡುವಂತಹ ಸಾಮಗ್ರಿಗಳು ಕ್ಯಾಂಟೀನ್ನಲ್ಲಿ ಲಭ್ಯ ಇದ್ದರೆ ಅದನ್ನು ತೆಗೆದುಕೊಂಡು ಬಂದು ತಿನ್ನಬಹುದು. ಬ್ಯಾರಕ್ನಿಂದ ಹೊರಬಂದು ಓಡಾಡಿದ ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ನಿನ್ನೆಯೇ ಸಿಕ್ಕಿದೆ ತಲೆದಿಂಬು ಮತ್ತು ಜಂಖಾನ. 1 ತಿಂಗಳ ನಂತರ ದರ್ಶನ್ ಮೊಗದಲ್ಲಿ ಸ್ವಲ್ಪ ನೆಮ್ಮದಿ ಕಾಣ್ತಾ ಇದೆ. ಇನ್ನು ಜೈಲು ಕೈಪಿಡಿಯ ಅನುಸಾರವೇ ನಟ ದರ್ಶನ್ಗೆ ಸವಲತ್ತುಗಳು ಸಿಕ್ಕಿದೆ ಅಥವಾ ಸಿಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಹೊರಗೆ ದರ್ಶನ್ ಫ್ಯಾನ್ಸಿಗಳಿಗೆ ಸಂಭ್ರಮ, ಜೈಲಿನಲ್ಲಿ ಕೂತ್ಕೊಂಡಿರ್ತಕ್ಕಂತಹ ದರ್ಶನಿಗೆ ಅಥವಾ ಆತನ ಮುಖದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಕಾಣಿಸಿದಂಗೆ ಕಾಣ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.